ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಂಪ್ಯೂಟರ್ ಎಂಬ್ರಾಯ್ಡರಿ ಬ್ಲೌಸ್ ಬರ್ತಿದೆ. ಇದು ಗ್ರೀನಲ್ಲಿ ವರ್ಕ್ ಮಾಡಿರುವಂಥದ್ದು. ಸೊ ನಾನು ಕೂಡ ವರ್ಕ್ ಮಾಡಿಟ್ಟಿರೋದು ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ವರ್ಕ್. ಇದು ಕಸ್ಟಮರು ನಮಗೇ ವರ್ಕ್ ಮಾಡೋಕ್ಕೆ ಹೇಳಿದರು. ಸೊ ಅದರಿಂದ ನಾವು ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ವರ್ಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಇದು ವರ್ಕ್ ಬ್ಲೌಸ್ ಡಿಸೈನ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಓಲ್ಡ್ ಬ್ಲೌಸ್ ತೊಗೊಂಡು ನೋಡಿ ಈ ಥರ ಬ್ಲೌಸ್ ಇಟ್ಕೊಂಡು ಫಸ್ಟು ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಸೊ ಇದಕ್ಕೆ 20 ಬಂದಿದೆ. ಚೆಸ್ಟ್ ಮೆಜರ್ಮೆಂಟ್ 20 ಇದೆ. ಸೊ ಅದನ್ನು ಒಂದು ಸೈಡಲ್ಲಿ ಬರ್ಕೊಬಿಡೋಣ ಇವಾಗ. ಸೊ ಬ್ಯಾಕ್ ಡೀಪ್ ನೆಕ್ಕು 10 ಇಂಚಸ್ ಇದೆ. ಹಾಗೆಯೇ ಬ್ಯಾಕ್ ಲೆಂತ್ ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಬ್ಲೌಸ್ ಈ ಥರ ಇಟ್ಕೊಂಡು, ಸೊ ಚೆಸ್ಟು ಇವಾಗ 20 ಇದೆ. ಸೊ ನೋಡಿ 20 ಇಂಚಸ್ ಇದೆ ಚೆಸ್ಟು. ಸೊ ಇದನ್ನು ಒಂದು ಸೈಡಲ್ಲಿ ಬರ್ಕೊಬಿಡೋಣ. ಹಾಗೆಯೇ ಬ್ಯಾಕ್ ಲೆಂತ್ ಕೂಡ 13.5 ಇದೆ. ಆದರೆ ಅವರು ಎಕ್ಸ್ಟ್ರಾ ಅರ್ಧ ಇಂಚಸ್ ಇಡೋದಕ್ಕೆ ಹೇಳಿದರು, ಅದರಿಂದ ಅರ್ಧ ಇಂಚಸ್ ಎಕ್ಸ್ಟ್ರಾ ಇಟ್ಟಿದ್ದೀವಿ. ಸೊ ಬ್ಯಾಕ್ ಡೀಪ್ ನೆಕ್ ಕೂಡ 10.5 ಇದೆ. ಸೊ ಇದಕ್ಕೆ ಬ್ರಾಡ್ ಅಂತೂ 6.5 ಇದೆ. ಸೊ ಅದನ್ನು ಒಂದು ಸೈಡಲ್ಲಿ ಬರ್ಕೊಬಿಡೋಣ. ಸೊ ಈ ಥರ ಮೆಜರ್ಮೆಂಟಲ್ಲಿ ಕಟ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಫಿನಿಶಿಂಗ್ ಕೂಡ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಕೂಡ ಹಾಕ್ತೀನಿ. ಸೊ ಇದು 14 ಇದೆ ಬ್ಯಾಕ್ ಲೆಂತು. ಸೊ ಈ ಥರ ಬ್ಲೌಸನ್ನು ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ 3 ಇಂಚಸ್ ಮಾರ್ಕ್ ಮಾಡ್ಕೊಳ್ಳೋಣ. ಹಂಗೆ ಈ ಥರ ಬ್ಲೌಸ್ ಇಟ್ಕೊಂಡ್ರೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ನಮಗೆ ಮೆಜರ್ಮೆಂಟ್ ಸಿಗುತ್ತೆ. ಕರೆಕ್ಟಾಗಿ ನಮಗೆ ಈ ಥರ ಮೆಜರ್ಮೆಂಟ್ ಸಿಗುತ್ತೆ. ಈ ಥರ ಬ್ಲೌಸ್ ಇಟ್ಕೊಂಡು ಮಾಡಿಕೊಂಡ್ರೆ. ಹಾಗೆಯೇ ಈಗ ಸೊ ನೆಕ್ಸ್ಟು ನೆಕ್ ಎಷ್ಟು ಬೇಕು ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳೋಣ. ಸೊ ಇದು 12 ಇದೆ, ಸಾರಿ 11 ಇದೆ. ಇದಕ್ಕೆ ಅದರಲ್ಲಿ ಅರ್ಧ ಅಂದರೆ 5.5 ಮತ್ತು ಅರ್ಧ ಇಂಚಸ್ ಎಕ್ಸ್ಟ್ರಾ ಫೋಲ್ಡ್ ಹೋಗುತ್ತೆ. ಸೊ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಮಗೆ 20 ಇದೆಯಲ್ಲ ಚೆಸ್ಟ್ ಮೆಜರ್ಮೆಂಟ್, ಅದರಲ್ಲಿ 10 ಇಂಚಸ್ಗೆ ನಾವು ಚೆಸ್ಟ್ ಮೆಜರ್ಮೆಂಟ್ ತೊಗೋಬೇಕು. ಸೊ ಹಾಗೆಯೇ ಕಂಕುಳಿಗೆ 1/4 ಇಂಚಸ್ ತೊಗೊಂಡ್ರೆ ಸಾಕು. ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ 1/4 ಇಂಚಸ್ ತೊಗೊಂಡ್ರೆ. ಸೊ ಒಂದ್ಸರಿ ಈಗ ಆರ್ಮೋಲ್ ಚೆಕ್ ಮಾಡ್ಕೊಬಿಡ್ಬೇಕು. ಏನಾದ್ರೂ ಎಕ್ಸ್ಟ್ರಾ ಅಂದರೆ ಕರೆಕ್ಟಾಗಿ ಲೆಂತ್ಗೆ ಬರಲಿಲ್ಲ ಅನ್ನೋದಾದರೆ 1/4 ಇಂಚು ಮೇಲ್ಗಡೆಗೆ ತೊಗೋಬೇಕು. ಆವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ಈ ಥರ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಕರೆಕ್ಟಾಗಿ ಸಿಕ್ತು ಇವಾಗ. ಸೊ ಇವಾಗ ಬ್ಯಾಕ್ ನೆಕ್ ಕಟ್ಟಿಂಗ್ ಮಾಡಿಟ್ಕೋಬೇಕು. ಸೊ ಈ ಮೆಜರ್ಮೆಂಟಲ್ಲಿ ಕಟ್ ಮಾಡಿ ಫ್ರೆಂಡ್ಸ್, ಬ್ಲೌಸ್ ತುಂಬ ಚೆನ್ನಾಗಿ ಫಿಟ್ಟಿಂಗಾಗಿ ಬರುತ್ತೆ. ಸೊ ಈ ಥರ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಡ್ತೀವಿ ಅಲ್ಲೆಲ್ಲ ಒಂದು ಕಚ್ ಹೊಡ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಸೊ ಇವಾಗ ಫ್ರಂಟ್ನ ಕಟ್ ಮಾಡ್ಕೊಳ್ಳೋಣ ಇವಾಗ. ಸೊ ನೋಡಿ, ಇವಾಗ ಫ್ರಂಟ್ನ ಕಟ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಹಾಕ್ಕೋಬೇಕು. ಇವಾಗ ನೀಟಾಗಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಂಡ್ರೆ ಸೊ ನೀಟಾಗಿ ಕಟ್ ಮಾಡ್ಕೊಬೇಕು. ಇವಾಗ ಒಂದು ಅರ್ಧ ಇಂಚಸ್ ಎಕ್ಸ್ಟ್ರಾ ಬಿಟ್ಟು, ಸೊ ನೋಡಿ ಈ ಥರ
ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಇವಾಗ ಒಂದೊಂದಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟಿಗೆ. ಸೊ ಈಗ ಫ್ರಂಟ್ ನೆಕ್ಕು ಎಷ್ಟಿದೆ ಅಂತ ಫಸ್ಟ್ ಮಾರ್ಕ್ ಮಾಡ್ಕೊಬಿಡೋಣ. ಸೊ ನಮಗೆ ಶೋಲ್ಡರ್ ಡ್ರಾಪ್ ಬರದೇ ಇರೋದಕ್ಕೆ ಕಾರಣ ನೀಟಾಗಿ ಫ್ರಂಟ್ನ ನೆಕ್ಕು ಕಟ್ಟಿಂಗ್ ಆಗಬೇಕು, ಆವಾಗ ನಮಗೆ ಶೋಲ್ಡರ್ ಡ್ರಾಪ್ ಬರೋದಿಲ್ಲ. ಸೊ ಈ ಥರ ಒಂದೊಂದು ಇದಕ್ಕೂ ಒಂದೊಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಸೊ ಆರ್ಮೋಲ್ಗೆ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ, ಸೊ 1/4 ಇಂಚಷ್ಟು ಕಮ್ಮಿ ತೊಗೊಳ್ಳೋಣ ಇವಾಗ ಫ್ರಂಟ್ಗೆ. ಸೊ ಇದಕ್ಕೆ ಕಪ್ಸ್ಗೆ ಒಂದು 4 ಇಂಚಸ್ ತೊಗೊಂಡ್ರೆ ಸಾಕು. ಇವಾಗ ನೋಡಿ ಎಷ್ಟು ಬಂದಿದೆ ಅಂತ. ಸೊ ಈ ಥರ ಮೆಜರ್ಮೆಂಟ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ವರ್ಕ್ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಯಿತು ಇವಾಗ. ಸೊ ಇದೇ ಥರ ಒಂದು 1/4 ಇಂಚಸ್ ಎಕ್ಸ್ಟ್ರಾ ಫ್ರಂಟಲ್ಲಿ ತೆಗೆಯೋಣ ಈ ಥರ. ಸೊ ಇದೀಗ ಫ್ರಂಟದು ಆಯಿತು, ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇವಾಗ. ಸೊ ಈ ಥರ ಲೈನಿಂಗನ್ನು 4 ಭಾಗ ಮಾಡಿಕೊಂಡು, ಸೊ ಈ ಥರ ನಮಗೇನಾದ್ರೂ ಲೆಂತ್ ಮತ್ತು ವಿಡ್ತ್ ಕಮ್ಮಿ ಆದರೆ ಈ ಥರ ಇಟ್ಕೊಂಡ್ರೆ ಲೈನಿಂಗು ನಮಗೆ ಕರೆಕ್ಟಾಗಿ ಸಿಗುತ್ತೆ. ನೋಡಿ ಈ ಥರ ಇಟ್ಕೊಂಡು ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನಮಗೆ ಪಟ್ಟಿ ಹಾಕೋದಕ್ಕೂ ಕೂಡ ನಮಗೆ ಎಕ್ಸ್ಟ್ರಾ ಬಟ್ಟೆ ಸಿಗುತ್ತೆ. ಇವಾಗ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಸ್ಲೀವ್ಸ್ ಕಟ್ಟಿಂಗು. ಸೊ ನಾನು ಇದರಲ್ಲಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಂಡು ಇವಾಗ ನೆಕ್ಸ್ಟು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕು ಇವಾಗ. ಸೊ ನಾವು ಇವಾಗಲಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಸ್ಟಿಚಿಂಗ್ ಮಾಡುವಾಗಲಾದರೂ ನಾವು ಕೂಡ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೋದು. ಈ ಥರ ಎಕ್ಸ್ಟ್ರಾ ಒಂದು 1/4 ಇಂಚಸ್ ತೊಗೊಂಡು, ಸೊ ನಮಗೆ ಎಷ್ಟು ಲೆಂತ್ ಮತ್ತು ಬಿಡಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ. ಸೊ ಇದಕ್ಕೆ 3.5 ಇದೆ ಲೆಂತು. ಸೊ ಎಕ್ಸ್ಟ್ರಾ ಒಂದು 1/4 ಇಂಚಸ್ಸು ಆ್ಯಡ್ ಮಾಡಿಕೊಂಡು, ಇದು ಕೂಡ ಒಂದು 3 ಇಂಚಸ್ ಇದೆ, ಇದಕ್ಕೂ ಕೂಡ ಒಂದು ಹಾಫ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು, ಸೊ ಇವಾಗ ವಿಡ್ತು ಕೂಡ ಚೆಕ್ ಮಾಡಿಕೊಂಡು ಇವಾಗ ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಳ್ಳೋಣ ಇವಾಗ. ಸೊ ಇದು ಬೆಲ್ಟ್ ಪಟ್ಟಿ ಕಂಪ್ಲೀಟ್ ಆಯಿತು. ಸೊ ಇವಾಗ ಬ್ಲೌಸ್ ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇದು ಎಂಬ್ರಾಯ್ಡರಿ ವರ್ಕು. ಸೊ ನಮ್ಮ ಹತ್ರನೇ ನಾವೇ ಸ್ಟಿಚ್ ಮಾಡಿ ವರ್ಕ್ ಮಾಡಿರುವಂಥದ್ದು ಇದು ವರ್ಕ್. ಇದು ನಮಗೇ ಚಾಯ್ಸ್ ಕೊಟ್ಟಿದ್ರು, ನೀವೇ ವರ್ಕ್ ಮಾಡಿ ಚೆನ್ನಾಗಿರೋದು ಹಾಕಿ ಅಂತ. ಸೊ ಈ ಥರ ಡಿಸೈನ್ ನಾವು ಸೆಲೆಕ್ಟ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ ಕಸ್ಟಮರ್ದು. ಸೊ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದಂತೂ. ನೆಕ್ಸ್ಟು ಕಟ್ಟಿಂಗ್ಗಳು ಮತ್ತು ಸ್ಟಿಚಿಂಗ್ಗಳು ಬರುತ್ತೆ. ನಿಮಗೇನಾದ್ರೂ ಡಿಸೈನ್ಗಳು ಬೇಕಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಂಬರು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಡಿಸೈನ್ ಬೇಕು ಅಂತ ಹೇಳಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು. ಸೊ ನಿಮಗೆ ಎಲ್ಲ ಥರ ಡಿಸೈನ್ಗಳು ಸಿಗುತ್ತೆ. 450 ಮತ್ತು 550 ಡಿಸೈನ್ಗಳು ಕೂಡ ಸಿಗುತ್ತೆ. ಸೊ ಬಿಗ್ ಮಿಷನ್ ಡಿಸೈನ್ ಕೂಡ ಇದೆ. ಇದು ಎಲ್ಲ ಬಿಗ್ ಮಿಷನ್ಲೇ ಮಾಡಿರುವಂಥ ಡಿಸೈನ್ ಇದು. ಎಲ್ಲ ತುಂಬ ಕಮ್ಮಿ ಪ್ರೈಸಸಲ್ಲೇ ನಿಮಗೆ ಡಿಸೈನ್ಗಳನ್ನ ಕೊಡ್ತೀನಿ. ನಿಮಗೆ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಮೆಥಡಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೆಕ್ಸ್ಟು ಕೂಡ ನಾನು ಬ್ಲೌಸ್ ಕಟ್ಟಿಂಗ್ ಹಾಕ್ತೀನಿ. ಸೊ ಇನ್ನೂ ಪರ್ಫೆಕ್ಟಾಗಿ ನಾನು ಬ್ಲೌಸ್ ಕಟ್ಟಿಂಗ್ ಹಾಕ್ತೀನಿ ನಾನು. ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ನೆಕ್ಸ್ಟು ಇನ್ನೂ ನೀಟಾಗಿ ಹಾಕ್ತೀನಿ. ಆದರೆ ಇವಾಗ
ಈ ಥರ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇದು ಕೂಡ ಸ್ಟಿಚಿಂಗ್ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೂಡ ಸ್ಟಿಚಿಂಗ್ ಹಾಕ್ತೀನಿ ನಾನು. ಸೊ ಈ ಥರ ಲೈನಿಂಗೆಲ್ಲ ಇಟ್ಕೊಂಡು ವರ್ಕ್ ಮೇಲೆ ನಾವು ನೀಟಾಗಿ ಕಟ್ ಮಾಡಿ ಎಲ್ಲ ಇಟ್ಕೊಂಡ್ಬಿಟ್ರೆ ನಾವು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದರಿಂದ ಈ ಥರ ಎಲ್ಲ ಫುಲ್ ಕಟ್ ಮಾಡಿ ಇಟ್ಕೊಬಿಡೋಣ ಇವಾಗ. ಸೊ ಕಸ್ಟಮರ್ದು ಬ್ಲೌಸು ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿರಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.